ಹೆಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಬೀನ್ ಮೆನಿ ಡೇಸ್ ವ್ಲಾಗ್ಸ್ ಹಾಕೋಕ್ಕಾಗಿಲ್ಲ. ನನಗೆ ಒಂದು ಪುಟ್ಟದು ಮಗು ಇರೋದ್ರಿಂದ ಅವನ್ನ ಹ್ಯಾಂಡಲ್ ಮಾಡಿಕೊಂಡು ವ್ಲಾಗ್ಸ್ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಹಿಯರ್ ಆನ್ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಾವಿವತ್ತು ಅಮ್ಮ ಮನೆಗೆ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ನಂದು ಪಾಸ್ಪೋರ್ಟ್ ವೆರಿಫಿಕೇಷನ್ದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬ್ಯಾಂಗ್ಳೂರ್ ಹೋಗಬೇಕು. ನಾನು ನನ್ನ ಮಗ ಇಬ್ಬರೇ ಬೈ ಬಸ್ ಹೋಗೋಣ ಅಂತ ಹೊರಟಿದ್ವಿ. ಬಟ್ ಲಗೇಜ್ ಇಟ್ಕೊಂಡು ಮಗುನ ಇಟ್ಕೊಂಡು ಆಗಲ್ಲ ಅಂಥೇಳಿ ನನ್ನ ಹಸ್ಬೆಂಡ್ ಕೂಡ ಡ್ರಾಪ್ ಮಾಡೋಕ್ಕೆ ಅಂತ ಬರ್ತಿದ್ದಾರೆ. ಸೊ ಅವ್ರಿಗಾಗಲೇ ಆಫೀಸ್ ಹೋಗಿದ್ದಾರೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು. ನನ್ನ ಮಗಂದು ಕೂಡ ಬ್ರೇಕ್ಫಾಸ್ಟ್ ಆಗಿದೆ. ಅವ್ರು ಬರೋಷ್ಟರಲ್ಲಿ ನಾವೆಲ್ಲ ರೆಡಿ ಆಗಿರಬೇಕು. ಸೊ ಊಟ ಮಾಡಿಕೊಂಡು ಅರೌಂಡ್ 3 o'clock ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ನನ್ನ ಮಗ ಆಲ್ರೆಡಿ ಬ್ರೇಕ್ಫಾಸ್ಟ್ ಮುಗಿಸಿ ಕಾರ್ಟೂನ್ ನೋಡ್ತಾ ಆಟ ಆಡ್ತಿದ್ದಾನೆ. ನಂದಿನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಸೊ ಈಗ ಟೈಮ್ ಅರೌಂಡ್ 11:15 ಆಗಿದೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಅಲ್ಲಿನವರೆಗೂ ಬಾಯ್. ಹಾಯ್ ಹಾಯ್, ಏನು ಮಾಡ್ತಿದ್ದೀರಾ? ಜೋರಾಗಿ ಹೇಳಿ, ಕೇಳಿಸ್ತಿಲ್ಲ. ಆಟ ಆಡ್ತಾ ಇದ್ದೀರಾ? ಓಕೆ. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ? ಆಜಿ ಮನೆ. ಆಜಿ ಅಂದರೆ ಗೈಸ್ ನಮ್ಮ ಅಪ್ಪಗೆ ಅಪ್ಪಾಜಿ ಅಂತ ಹೇಳೋಕ್ಕೆ ಅವನು ಚಿಕ್ಕ ವಯಸ್ಸಿಂದ ಅಪ್ಪಾಜಿ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ ಅಂತ ಆಜಿ ಆಜಿ ಅಂತ ಅಭ್ಯಾಸ ಆಗಿದೆ. ಈಗಲೂ ಕೂಡ ಹಾಗೆ ಕರೀತಾನೆ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಕಂದ? ಅಮ್ಮಮ್ಮ ಅಜ್ಜಿ ಅಲ್ಲಿರ್ತಾರೆ. ಓಕೆ. ನಾವು ಕಾರಲ್ಲಿ ಯಾರ್ಯಾರು ಹೋಗ್ತಾ ಇದ್ದೀವಿ? ಯಾರ ಜೊತೆ ಹೋಗ್ತಾ ಇದ್ದೀವಿ ನಾವು? ಹಾಂ, ಅವನ ಕಾನ್ಸಂಟ್ರೇಷನ್ ಎಲ್ಲ ಟಿ ವಿ ಮೇಲಿದೆ ಗೈಸ್. ಸೊ ಓಕೆ, ಬಾಯ್ ಹೇಳು. ಆಮೇಲೆ ಸಿಗ್ತೀವಿ. ಜೋರಾಗಿ ಹೇಳ್ಬೇಕು. ಆಮೇಲೆ ಸಿಗ್ತೀವಿ. ಬಾಯ್ 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 ಬಾಯ್. ನಮ್ಮದು ತಿಂಡಿ ಮುಗ್ದಿದೆ. ಸೊ ನನ್ನ ಮಗಂದು ಇಲ್ಲಿ ಒಂದು ರಗಳೆ ಸ್ಟಾರ್ಟ್ ಆಗಿದೆ. ಅವ್ನು ರಗಳೆ ಮಾಡೋದು ಒಂದೇ ವಿಷಯಕ್ಕೆ. ಏನಕ್ಕೆ ಅಂತ ಕೇಳೋಣ ಬನ್ನಿ. ಬೇಬಿ ಬಾಯ್ಲಿ, ಬಾಯ್ಲಿ, ಕಮ್ಮಿ ಬೇಗ ಬಂದರೆ ಮಾತ್ರ ಬನ್ನಿ. ಏನು ಬೇಕು ನಿಮಗೆ? ಪ್ಯಾಂಟ್ ಬೇಕು. ಯಾಕೆ ಚಡ್ಡಿ ಹಾಕ್ಕೊಳ್ಳಲ್ಲ? ಅವನೇನು ಗೊತ್ತಾ ಗೈಸ್, ಯಾವಾಗಲೂ ಮನೇಲಿ ಇದ್ದಾಗಲೂ ಕೂಡ ಪ್ಯಾಂಟ್ ಹಾಕಬೇಕು, ಅದರಲ್ಲೂ ಜೀನ್ಸೇ ಹಾಕಬೇಕು, ಅದರಲ್ಲೂ ಜಿಪ್ ಇಲ್ಲದೆ ಇರೋದು ಹಾಕಬೇಕು. ಸೊ ಇವಾಗ ಅಮ್ಮ ಮನೆಗೆ ಹೋಗ್ತೀವಿ ಅಂತ ಹೇಳಿರೋದಕ್ಕೆ ಆಲ್ರೆಡಿ ಅವನು ಹೊಸ ಬಟ್ಟೆ ಹಾಕಬೇಕು ಅಂತ ವೆಯ್ಟ್ ಮಾಡ್ತಿದ್ದಾನೆ. ಎಲ್ಲ ತೆಗೆದು ರೆಡಿಯಾಗಿ ನಿಂತ್ಕೊಬಿಟ್ಟಿದ್ದಾನೆ. ಏನು ಸರಿ, ಇದು ಹಾಕ್ಕೊಂಡಿರ್ತೀಯಾ? ಇದು ಹಾಕ್ಕೊಂಡಿರ್ತೀಯಾ? ಯಾಕೆ? ಆಮೇಲೆ ಹಾಕ್ತೀನಿ ಕಂದ. ಹೋಗ್ತಾ ಹಾಕ್ಬೇಕು. ಈಗಲೇ ಹಾಕಿದ್ರೆ ಗಲೀಜಾಗುತ್ತಲ್ಲ. ಸ್ನಾನ ಮಾಡದೆ ಹಾಕೋತಾರ? ಡರ್ಟಿ ಬಾಯ್ ಅಂತಾರೆ. ಬರೀ ಇದೇ ಕಾಟ ಕೊಡೋದು ಗೈಸ್ ಯಾವಾಗಲೂ. ಓಕೆ ಓಕೆ, ಹಾಕ್ತೀನಿ. ಸೊ ನಂದು ನನ್ನ ಮಗಂದು ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು. ಲಂಚ್ ಪ್ರಿಪೇರ್ ಮಾಡಬೇಕು. ಯೂಶ್ವಲಿ ನಾನು 12:30 ಲಂಚ್ ಪ್ರಿಪೇರ್ ಮಾಡಿಬಿಡ್ತೀನಿ. ಇವತ್ತು ನನ್ನ ಹಸ್ಬೆಂಡ್ ಪನ್ನೀರ್ ತರ್ತೀನಿ ಅಂತ ಹೇಳಿದ್ದಾರೆ. ಹೀ ಈಸ್ ಆನ್ ಡಯಟ್. ಅವ್ರಿಗೆ ಪನ್ನೀರ್ ಮಾಡಬೇಕಿತ್ತು. ಸೊ ಎಲ್ರಿಗೂ ಪನ್ನೀರೇ ತೊಗೊಂಡು ಬರ್ತೀನಿ, ಅದನ್ನೇ ಮಾಡು, ಸಪ್ರೇಟ್ ಮಾಡ್ತಾ ಕೂತ್ರೆ ಮತ್ತು ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಸೊ ಪನ್ನೀರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಬಂದಮೇಲೆ ಲಂಚ್ ಪ್ರಿಪೇರ್ ಮಾಡಿ ಲಂಚ್ ಮಾಡಿಕೊಂಡು ಹೊರಡೋದಷ್ಟೇ. ಇಲ್ಲಿ ಪನ್ನೀರ್ ಮಸಾಲ ರೆಡಿ ಆಗ್ತಾ ಇದೆ. ಈ ಕಡೆ ರೈಸ್ ಆಗಿದೆ. ಈಗ ನಾವು ಮೈಸೂರಿಂದ ಹೊರಟಿದ್ದೀವಿ. ಸೊ ನನ್ನ ಮಗಂಗಂತೂ ಈ ಥರ ಸ್ಪೈಡರ್ ಮ್ಯಾನ್ ಮತ್ತು ಸೂಪರ್ ಮ್ಯಾನ್ ಈ ಥರ ಎಲ್ಲ ಅಂದರೆ ಮಾಸ್ಕ್ಗಳಂದರೆ ತುಂಬಾ ಇಷ್ಟ. ಅದಕ್ಕೆ ಮಾಸ್ಕ್ ಹಾಕ್ಕೊಂಡೇ ಕೂತ್ಕೊಂಡಿದ್ದಾನೆ. ಥ್ರೂ ಬೆಂಗಳೂರು ಮೈಸೂರು ಹೈವೇ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಹೊತ್ತು ಮಲ್ಕೋತೀನಿ ಗೈಸ್. ಸೊ ನಾವೀಗ ಮೈಸೂರಿಂದ ಹೊರಟು ಈಗಾಗಲೇ 2.5 hours ಆಗಿದೆ. ಇನ್ನೂ 1/2 hour ತೋರಿಸ್ತಾ ಇದೆ ಅಮ್ಮನ ಮನೆ. ಅಮ್ಮ ಕಬ್ಬು ಬೇಕು ಅಂತ ಹೇಳಿದ್ರು. ಸೊ ನನ್ನ ಹಸ್ಬೆಂಡ್ ಕಬ್ಬು ತರಕ್ಕೆ ಅಂತ ಹೋಗಿದ್ದಾರೆ. ಸೊ ಇಲ್ಲಿ ಡ್ರಾಪ್ ಮಾಡಿದ್ದೀವಿ. ಹಾಯ್ ಹಾಯ್. ಚೆನ್ನಾಗೈತಾ? ಹೆಂಗೈತೆ? ಸೂಪರಾ? ಕಾಸು ಕೊಡಿ. ಅಣ್ಣ ಸೂಪರಾ? 100 rupees ಕೊಡ್ರಿ. ಕೊಡ್ರಿ 100 rupees.
ಸೊ ಗಾಯ್ಸ್ ಅಮ್ಮ ಮನೆ ರೀಚ್ ಆಗಿದ್ದೀವಿ. ಈಗ ಆಲ್ರೆಡಿ 7 o'clock ಆಗ್ತಿದೆ. ನಾವು 3 o'clock ಮೈಸೂರಿಂದ ಹೊರಟು 6 o'clock ಮುಂಚೆನೇ ನಾವು ರೀಚ್ ಆದ್ವಿ. ಸೊ ತುಂಬ ಟಯರ್ಡ್ ಆಗಿದ್ದರಿಂದ ನಂಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ದಟ್ಸ್ ಇಟ್. ಇವತ್ತಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.